ಮತ್ತೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಕಮ್ಮಲ್ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳ್ಬೋದಾ, ಮ್ಯೂಸಿಕ್ ಬಗ್ಗೆ ಹೇಳ್ಬಹುದಾ ಅಂತ ಹೇಳಿ. ಅರ್ಜುನ್ ಜನ ಹೆಸರ ಬಗ್ಗೆ ಮಾತಾಡೋಕ್ಕೆ 2 ಪದಗಳೇ ಸಾಕಾಗಲ್ಲ. ಯಾಕೆಂತ ಹೇಳಿದ್ರೆ ಆ್ಯಸ್ ಎ ಮ್ಯಾಜಿಕಲ್ ಕಂಪೋಸರ್ ಅವರು. ಅದೇನೋ ನನಗೆ ಅಯೋಗ್ಯ ಆದಮೇಲೆ ಮದಗಜನ್ ಅವ್ರ ಜೊತೆ ಕಾಂಬಿನೇಷನ್ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಬೇರೆ ರೀತಿಯೇ ಅದಂತ ಇದರಲ್ಲಿ ಬಟ್ ಕಾಲ್ ಮಾಡಿ ಹೇಳಿದ್ದು ನಾನು, ಸರ್ ಹಿಂಗೆ ಅಯೋಗ್ಯ 2 ಮಾಡ್ತೀನಿ ಸೇರೋಣ. ಡನ್ ಡೈರೆಕ್ಟ್ರೆ. ಅಯ್ಯೋ ಅದಕ್ಕಿಂತ ಏನು ಖುಷಿ ಇದೆ, ಬನ್ನಿ ನಂದು 45 ಇನ್ನೊಂದು ವಾರ ಇದೆ ಕ್ಲೈಮ್ಯಾಕ್ಸು, ಮುಗಿಸ್ಬಿಟ್ಟು ತಕ್ಷಣ ಕೂತ್ಕೋಣ. ಸರಿ ಸರ್, ಪ್ರೊಡ್ಯೂಸರು ಈ ಇಂಥ ಇದ್ದಾರೆ, ಪ್ರೊಡ್ಯೂಸರ್ ಬಿಡಿ ಡೈರೆಕ್ಟ್ರೆ, ಫಸ್ಟ್ ನೀವು ಬನ್ನಿ. ಇನ್ನೂ ಪ್ರೊಡ್ಯೂಸರ್ ನಾನು ಇನ್ನೂ ಅಗ್ರಿಮೆಂಟ್ ಲೆವೆಲ್ ಆಗಿಲ್ಲ, ಇನ್ನೂ ನಡೀತಾ ಇದೆ ನನ್ನ ಟೈಮಲ್ಲಿ. ಬಟ್ ಸಾಂಗ್ ಕೂತ್ಕೊಬೋಣ ಸರ್, ಎಲ್ಲ ಆಗೋದಂದಾಗ ಶೂಟಿಂಗ್ ಹೋಗು ಅಂತ ಹೇಳ್ತಾರೆ. ಸಾಂಗ್ ಮಾಡೋಕ್ಕಲ್ಲ ಅಂದಾಗ ಅವ್ರು ಇನ್ನೂ ನನ್ನ ಪ್ರೊಡ್ಯೂಸರ್ನೇ ಇನ್ನೂ ನಾನು ಅವ್ರು ಕರ್ಕೊಂಡೋಗಿ ಪರಿಚಯಿಸಿಲ್ಲ. ಆಲ್ರೆಡಿ ಸಾಂಗ್ ಕಂಪೋಸಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ಬಿಕಾಸ್ ಆಫ್ ಅವರು ತುಂಬಾ ತರುಣ್ ಸರ್ ಆಗ್ಬೋದು, ಚೇತನ್ ನನ್ನ ಗೆಳೆಯ ಆಗ್ಬೋದು, ನಾವಾಗ್ಬೋದು, ಬೇರೆ ಥರನೇ ಅವ್ರ ಜೊತೆ ಅಟ್ಯಾಚ್ಮೆಂಟಲ್ಲಿದ್ದೀವಿ. ಸೊ ಸ್ಟಾರ್ಟ್ ಮಾಡ್ಕೊಂಡು ಆಮೇಲೆ ನಿರ್ಮಾಪಕರು ಕರ್ಕೊಂಡೋಗಿ ಪರಿಚಯಿಸಿದೆ. ಆಮೇಲೆ ಅಡ್ವಾನ್ಸ್ ಆಯಿತು, ಸಾಂಗ್ ಪೂಜೆ ಮಾಡ್ದೋ, ಒಂದು ಶ್ರದ್ಧೆಯಿಂದ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಯಾವತ್ತೂ ನಾನು ಬಿಲೀವ್ ಮಾಡೋದು ನನ್ನ ಮ್ಯೂಸಿಕ್ ಡೈರೆಕ್ಟ್ರನ್ನ, ಸರ್ ವರ್ಕ್ ಆಗುತ್ತಾ ಇದನ್ನಂದ. ಒಂದೇ ಟ್ಯೂನ್ ನಾವು ಮಾಡಿದ್ವಿ, 2ಕ್ಕೂ ಅಷ್ಟೇ ಒಂದೊಂದೇ ಟ್ಯೂನಲ್ಲಿ ಸೆಲೆಕ್ಟ್ ಆಗಿರೋದು. ಅಯೋಗ್ಯ ಏನೇನು ಹೆಂಗೆ ಸೆಲೆಕ್ಟ್ ಆಯಿತೋ ಪೂಜೆ ಮಾಡಿ ಕೂತ್ಕೊಂಡು, ಅವ್ರ ಹತ್ರ ಮೇಕಿಂಗ್ ಇದೆ ನನ್ನ ಹತ್ರ, ಜಸ್ಟ್ ಹಿಂಗೆ ಸ್ಟಾರ್ಟ್ ಕೀಬೋರ್ಡ್ ಇಟ್ಟರು ಅಷ್ಟೇ ಕೈ ಮೇಲೆ. ಅದಾಗಿದ್ದೇ ಒಂದು ಲೈನ್, ಅದು ಒಂದು ಟ್ಯೂನ್ ಲೈನ್ ಆಯಿತು. ಚೇತನ್ ಗೆಳೆಯ ಅಲ್ಲೇ ಇದ್ದರು, ಲೈನ್ ಬರೆದ್ರು, ಜೋಡಿ ಪದಗಳನ್ನ ಇಟ್ಕೊಂಡು ಒಂದು ಲೈನ್ ಬರೆದಿದ್ದು ಅಷ್ಟೇ ಅದನ್ನು. ಸೊ ಪ್ರೊಡ್ಯೂಸರ್ ಇದ್ದರು, ಸತೀಶ್ ಸರ್ ಇದ್ದರು, ಅವ್ರಿಗೆಲ್ಲ ಒಂದು ವೈಬ್ರೇಷನ್ ಕ್ರಿಯೇಟ್ ಆಯಿತು. ಏನು ಹಿಂಗೆ ಕೇಳಿಸ್ತಾ ಇತ್ತಲ್ಲ. ಅದಾದಮೇಲೆ ಎಲ್ಲ ಲೈನ್ಗಳು ಕಂಪ್ಲೀಟ್ ಮಾಡಿ ಅದು ಒಂದು ವಾರದಲ್ಲಿ ಒಂದು ಸಾಂಗ್ ನಾವು ಕಂಪ್ಲೀಟ್ ಮಾಡ್ಕೊಂಡು, ಇನ್ನೊಂದು ಸಾಂಗ್ ಇಂಟ್ರೊಡಕ್ಷನ್ ತೊಗೊಂಡು ಹಳ್ಳಿ ಭಾಷೆ ಮೇಲೆ ಮತ್ತೆ 2 ಸಾಂಗ್ ಮುಗಿಸ್ತು. ಆಮೇಲೆ ಈಗೆಲ್ಲ ಹೊರಗಡೆ ಹೋಗಿದ್ದಾರೆ, ಬಂದ ತಕ್ಷಣ ಇನ್ನೊಂದು 2 ಸಾಂಗ್ಸ್ಗಳಿದೆ. 19th ಶ್ರೀಮ್ ಅವರು ಮತ್ತು ಶ್ರೇಯಾ ಘೋಷಾಲ್ ಆಡ್ತಾಯಿದ್ದಾರೆ. ಸೊ ಫಸ್ಟ್ ಕಾಂಬಿನೇಷನ್ ಅವ್ರು ಆಡ್ತಾ ಇರೋದು. ಅವರಿಬ್ಬರು ಇದುವರೆಗೂ ಒಟ್ಟಿಗೆ ಆಡಿದ ಸಾಂಗ್ಗಳಿಲ್ಲ. ಇಬ್ಬರು ಟಾಪಲ್ಲಿರುವಂಥ ಸಿಂಗರ್ಸ್ ಇವತ್ತು. ಅವರಿಬ್ಬರನ್ನ ಮತ್ತೆ ನಾನು ಮೆಲೋಡಿ ಮಾಡಿಸ್ತಾ 19ಕ್ಕೆ ನಾನು ಮಾಡ್ತಾಯಿದ್ದೀನಿ. ಕಾಂಪ್ರಮೈಸೇ ಇಲ್ಲ. ಅವ್ರು ಯಾವ ರೆಮಿಡೇಷನ್ ಕೇಳ್ತಾರೆ ಸಿಂಗರ್ಸ್ ಅದೇ ಬೇಕು, ಅವರೇ ಬೇಕು. ಅದು ಅರ್ಜುನ್ ಸರ್ ಸೆಲೆಕ್ಷನ್. ಯಾಕೆ ನನಗಿಂತ ಅವ್ರ ಡಿಪಾರ್ಟ್ಮೆಂಟಲ್ಲಿ ಅವರೇ PhD ಮಾಡಿರೋದು. ಓಕೆನಾ, ನಾನೊಬ್ಬ ಕೇಳುಗಾಗ್ಬೋದು, ನಾನೊಬ್ಬ ಡೈರೆಕ್ಟರ್ ಆಗ್ಬೋದು, ನನಗೆ ಏನೋ ಒಂದು ಟ್ಯೂನ್ ಸೆನ್ಸ್ ಇರ್ಬೋದು. ಬಟ್ ಇನ್ನೊಂದು ಅವ್ರಿಗೂ ಅವ್ರ ಕಾರ್ಡಲ್ಲೇ ಅರ್ಜುನ್ ಜನ್ಯ ಮ್ಯೂಸಿಕ್ ಗೆಲ್ಲಬೇಕು ಅನ್ನೋದು ಇರುತ್ತೆ. ಲಾಸ್ಟ್ ಇಯರ್ ಅವರೇ ಗೆದ್ದಿರೋದು ಕೃಷ್ಣ ಪ್ರಣಯ ಸಂಕಲಿ. ಸೊ ನಾನು ಲಾಸ್ಟ್ ಟೈಮ್ ಮಾಡಬೇಕು ಅವ್ರ ಮೇಲೆ ಜಡ್ಜ್ಮೆಂಟಲ್ಲೇ ಹೋಗ್ತಿದ್ದೆ. ಈ ಸಲ ಅಷ್ಟೇ ನಾನೇನೇ ಆಯ್ಕೆ ಮಾಡ್ಕೊಂಡು ಫೈನಲ್ ಜಡ್ಜ್ಮೆಂಟ್ ಅರ್ಜುನ್ ಸರ್ ಓಕೆ. ಆಮೇಲೆ ಗೆಳೆಯ ಚೇತನ್, ಅವನು ನನ್ನ ಜೊತೆ ಹುಚ್ಚುನ್ ಥರ ಬರೀತಾರೆ. ಅಂದರೆ ಅದೇನೋ ಗೊತ್ತು, ನಾವು ಇಬ್ಬರು ಸೇರಿಕೊಂಡ್ರೆ ಸಾಕು, ಟ್ಯೂನ್ ತೊಗೊಬರ್ತೀವಿ, ಅವ್ನ ಮನೆ ಅದೇ ಚಿತ್ರಾನ್ನ. ಈಗ ಅವ್ರ ವೈಫು ಮಕ್ಕಳು ಎಲ್ಲ ಇದ್ದಾರೆ, ಬಟ್ ಸಪ್ರೇಟ್ ಆಫೀಸ್ ಇದೆ ಪಕ್ಕದಲ್ಲೇ. ಅದೇ ಚಿತ್ರಾನ್ನ ಮಾಡಿಸ್ಕೊ, ರಾತ್ರೆಲ್ಲ ಕೂತ್ಕೊ, ಸಾಂಗ್ಗಳು ಬರ್ಕೊಂಡು ನಾವೇ ಆಡ್ಕೊಂಡು ಆ ಎಂಜಾಯ್ಮೆಂಟೇ ಬೇರೆ. ಅದನ್ನು ಯಾವುದು 8:30-9 ಗಂಟೆ ಮೇಲೆ ಅದು ಕಾಲ್ಸ್ ಇಲ್ಲದ ಟೈಮಲ್ಲಿ ಅದು ಅರ್ಜುನ್ ಸರ್ ಹತ್ರ ತೊಗೊಂಡೋಗಿ ವರದಿ ಒಪ್ಸೋಂಥ, ಅವ್ರೊಂದು ಸ್ವಲ್ಪ ಕರೆಕ್ಷನ್ ಮಾಡುವಂಥದ್ದು. ಈ ಥರದಲ್ಲೇ ಒಂದು ಸಾಂಗ್ಗಳು ಇಟ್ಟಾಕಕ್ಕೆ ಸಾಧ್ಯ. ನಾನು ಕೊಟ್ಟೆ, ನಿಂಗೆ ಒಂದು ರೆಮಿಡೇಷನ್ ಕೊಡ್ತೀನಿ ಬರ್ಕೊಡೋ ಗುರು ಅಂದರೆ ಅವರು ಇದಕ್ಕೆಲ್ಲ ಇದು 4 ಲೈನ್ ಬರ್ಕೊಡ್ತಾರೆ. ಬಟ್ ಗೆಳೆಯನ್ ಸಿನಿಮಾ ಇದು ಚೆನ್ನಾಗಿ ಆಗಬೇಕು. ನನಗೂ ಲಾಸ್ಟ್ ಟೈಮ್ ದೊಡ್ಡ ಆಲ್ಬಮ್ ಬೀಟ್ ಆಗಿದೆ. ಸೊ ಎಲ್ಲ ಸಾಂಗ್ನೂ ಬರೀತಾ ಇರೋದೇ ಚೇತನ್, ನನ್ನ ಗೆಳೆಯ. ಸೊ ಈ ಥರ ಎಲ್ಲರೂ ಬೆನ್ನೆಲುಬಾಗಿ ನಿಂತಾರೆ. ಶಾಕಾರಿ ಅಂತ ಸಿನಿಮಾ ಮಾಡಿದಂಥ ನಮ್ಮ ವಿಶ್ವಜಿತ್ ರೈ ಅವರು ಕ್ಯಾಮ್ರಾಮನ್ನಾಗಿ ಆಯ್ಕೆ ಮಾಡಿಕೊಂಡೆ. ಅವರು ಒಳ್ಳೆ ಪೇಂಟಿಂಗ್ ಥರ ಇರುತ್ತೆ ಅವ್ರದ್ದು ಫ್ರೇಮ್ಸ್ಗಳು ಪ್ರತಿಯೊಂದೂ. ವೆರಿ ಸೈಲೆಂಟ್ ಆ್ಯಂಡ್ ಕ್ಲೆವರ್ ಆಗಿದ್ದಾರೆ. ಇವತ್ತೇನೇನೇ ನೋಡಿದ್ರೆ ವೀಡಿಯೋ ಅದೆಲ್ಲ D8 ಸೊ ಹಿಂಗೆ ಬರಬೇಕು ಅಂತ ನನ್ನ ಒಂದು ಯೋಚನೆಗೆ ಅವ್ರದ್ದೊಂದು ಕಣ್ಣಿನ ಫ್ರೇಮ್ಗಳು ತುಂಬ ಚೆನ್ನಾಗಿತ್ತು. ಈ ಥರ ನಡೀತಾ ಇದೆ. ಜನರ ಎಕ್ಸ್ಪೆಕ್ಟೇಷನ್ ಜೋರಾಗೇ ಇರಲಿ. ಬಿಕಾಸ್ ಧೈರ್ಯವಾಗಿ ಹೇಳ್ತೀನಿ, ಯಾಕೆ ನಾನು ಸೀಕ್ವೆಲ್ ಮಾಡ್ತಿರೋದ್ರಿಂದ ಎಂಟರ್ಟೈನ್ಮೆಂಟ್ ಡಬಲ್ ಮಾಡಿದ್ದೀನಿ. ಅವ್ರಿಗೆ ಅದೇ ಬೇಕಾಗಿದೆ. ತೃಪ್ತಿಯಾಗಿ ಆಚೆ ಬಾಳೆ ಒಲೆ ಊಟ ಎಲ್ಲ ಇರುತ್ತೆ. ಏನು ಬೇಕಾದ್ರೂ ಕಂಪ್ಲೇಂಟ್ ಮಾಡೋಂಗಿಲ್ಲ. ಹಪ್ಪಳ ಎಲ್ಲ ಉಪ್ಪಿನಕಾಯಿ ಎಲ್ಲ ಅಂತ ಹಿಡಿದು ಎಲ್ಲವೂ ಇರುತ್ತೆ. ವೆಜ್ ಆ್ಯಂಡ್ ನಾನ್ ವೆಜ್ ಎಲ್ಲ ತುಂಬಿಟ್ಟಿರ್ತೀನಿ. ಸೊ ಆರಾಮಾಗಿ ಊಟ ಮಾಡ್ಕೊಂಡು ಹೋಗುವಂಥ ಸಿನಿಮಾ. ನನಗೊಂದು ಕಂಬ್ಯಾಕ್ ಆಗಬೇಕಾದ ಸಿನಿಮಾ. ಇಲ್ಲಿಂದ ಮಹೇಶ್ ಕುಮಾರ್ಗೆ ಯಾರು ಏನೂ ಕಲಿಸ್ಬೇಕಾದ ಅವಶ್ಯಕತೆ ಇಲ್ಲ. 3 ವರ್ಷ ತುಂಬ ನಾನು ಕಳಿಸಿದ್ದೆ. ನನ್ನನ್ನು ಡೆಸಿಗ್ನೇಷನೇ ಚೇಂಜ್ ಮಾಡಿಕೊಟ್ಟಂಥ ಕೆಲವರು ಸಹಾಯ ಅಂತ ತಗೊಂಡಾಗ ಆ ಸಹಾಯನ ಬಳಸ್ಕೊಂಡು ನನ್ನ ಡೆಸಿಗ್ನೇಷನೇ ಚೇಂಜ್ ಆಗ್ತಾಯಿತ್ತು. ಪರವಾಗಿಲ್ಲ, ಸಕ್ಸಸ್ ಯಾವತ್ತೂ ಇನ್ನೂ 10 ವರ್ಷ ಬಾಳಿಕೆ ಬಂದೇ ಬರ್ತೀನಿ ನಾನು. ಸೊ ಅಯೋಗ್ಯ 2 ಮುಖಾಂತರ ಮತ್ತೆ ಕಂಬ್ಯಾಕ್ ಆಗ್ತೀನಿ. ಮತ್ತು ರಾತ್ರಿ ಒಂದು ಪ್ರಾಜೆಕ್ಟ್ ಬಂದಿದೆ ಕೈಗೆ, ವಿಡಿಯೋ ಇದು ನೋಡೇನೆ ಇಷ್ಟು ಮಾಡ್ತೀರಾ ಬನ್ನಿ ಸಿನಿಮಾ ಮಾಡೋಣ ಅಂತ ಬರ್ತಾನೆ ಇದೆ ಪ್ರಾಜೆಕ್ಟ್ಗಳು. ಓಕೆ, ಅದರ ಮುಂಚೆ ನಾನು ಅಯೋಗ್ಯ 2ನ ತೊಗೊಂಡೋಗಿ ಇಟ್ಟು ಖಂಡಿತ ಏನೊಂದು ಇಂಡಸ್ಟ್ರಿನ ಓಡಿಸ್ಬಿಡೋಣ, ಮಹೇಶ್ ಕುಮಾರ್ ಅವ್ರನ್ನ ಏನೋ ಒಂದು ತಲೆ ಕಟ್ಬಿಡೋಣ
ಅಪವಾದಗಳನ್ನ ಅಪಕೀರ್ತಿಗಳನ್ನ ಅನ್ನೋಕ್ಕೆ ನಾವು ಎಡೆ ಮಾಡಿಕೊಡೋದೇ ಇಲ್ಲ ಅದಕ್ಕೆ. ಯಾಕೆ ಮನಸ್ಸು ಕೈ ಬೈ ಶುದ್ಧವಾಗಿರಬೇಕು ಅಂತಾರೆ, ಎಲ್ಲೇ ಹೋದ್ರು ನಾಲಿಗೆ ಇಂಪಾರ್ಟೆಂಟು, ಅದನ್ನು ಇಟ್ಕೊಂಡಿದ್ದೀವಿ. ಸೊ ಅಂಥವ್ರು ಇರಬೇಕು. ಅಂಥವ್ರಿಗೆಲ್ಲ ಏನು ನನ್ನೇ ಒಂದು ಆನ್ಸರು, ಆಗಸ್ಟ್ 15ನೇ ತಾರೀಕು ಮಧ್ಯಾಹ್ನ 1:30ಗೆ ಸಿನಿಮಾ ರಿಲೀಸ್ ಆಗುತ್ತೆ. ಕೈ ಕಟ್ಕೊಂಡು ನಿಂತ್ಕೊಂಡ್ರೆ ಬಿಗ್ ಆನ್ಸರು. ಆಲ್ ದಿ ಬೆಸ್ಟ್ ಅಂತ ಇವತ್ತು ಹಾಕಿದ್ದಾರೆ. ಕಂಗ್ರ್ಯಾಚುಲೇಷನ್, ಬಿಗ್ ಸಕ್ಸಸ್ ಅನ್ನೋದು ಒಂದು ಬಂದುಬಿಡ್ತು ಅಂದರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.